ವಿಜಯಪುರ ಜಿಲ್ಲೆ ಸೈಕ್ಲಿಂಗ್ಗಳ ತವರೂರು ಅನ್ನುವಂಥ ಖ್ಯಾತಿಯನ್ನು ಪಡೆದಿದೆ. ಜೊತೆಗೆ ಇಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸೈಕ್ಲಿಸ್ಟ್ಗಳು ಸಾಧನೆಯನ್ನು ಮಾಡಿರುವಂಥದ್ದು. ಜೊತೆಗೆ ಈಗ ಬಹುದಿನಗಳ ಒಂದು ಬೇಡಿಕೆ ಏನಂದರೆ ಕಳೆದ 10 ವರ್ಷಗಳಿಂದ ಒಂದು ಇಲ್ಲಿ ವೆಲೋಡ್ರೋಮ್ ಆಗಬೇಕನ್ನುವಂಥ ಬೇಡಿಕೆ ಏನಿತ್ತು ಅದು ಕೊನೆಗೂ ಈಡೇರಿದೆ. ಸದ್ಯ ನಾಡಿನ ದೊರೆ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಲಿಕ್ಕೆ ಸಿದ್ಧಗೊಂಡಿದೆ. ಸದ್ಯ ನಾನು ವೆಲೋಡ್ರೋಮ್ದ ಸ್ಥಳದಲ್ಲಿದ್ದೀನಿ. ನೀವು ದೃಶ್ಯದಲ್ಲಿ ಗಮನಿಸ್ಬೋದು ಯಾವ ರೀತಿಯಾಗಿ ಈಗಾಗಲೇ ಸಕಲ ರೀತಿಯ ಅಂದರೆ ಈಗಾಗಲೇ ಸುಸಜ್ಜಿತವಾಗಿ ಇದನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 8 ಎಕರೆ ವಿಸ್ತೀರ್ಣವಾದಂಥ ಒಂದು ಜಾಗ ಇದೆ. ಈ ಜಾಗದಲ್ಲಿ ಒಂದು 4 ಎಕರೆ ಪ್ರದೇಶದಲ್ಲಿ ಈ ಒಂದು ವೆಲೋಡ್ರಾಮನ್ನು ನಿರ್ಮಿಸಲಾಗಿದೆ. ಜೊತೆಗೆ ಇದರ ವಿಶೇಷತೆ ಏನಂದರೆ ದಕ್ಷಿಣ ಭಾರತದಲ್ಲಿ 2ನೇದು ವಿಜಯಪುರದಲ್ಲಿ ನಿರ್ಮಾಣವಾಗಿರುವುದು ಒಂದು ಹೆಮ್ಮೆಯ ಸಂಗತಿ. ಅಂದರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದು ವೆಲೋಡ್ರೋಮ ವಿಜಯಪುರದಲ್ಲಿ ಆಗಿರುವುದು. ಅವಳಿ ಜಿಲ್ಲೆ ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಯ ಸೈಕ್ಲಿಸ್ಟ್ಗಳ ಒಂದು ಸಾಧನೆಗೆ ಇದೊಂದು ಏನಂದರೆ ಮೆಟ್ಟಲಾಗಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಈಗಾಗಲೇ ಕೇಳಿ ಬಂದಿರುವಂಥದ್ದು. ಪ್ರಮುಖವಾಗಿ ಜನವರಿ 9ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಈ ಒಂದು ವೆಲೋಡ್ರಮನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ. ಹಾಗಾಗಿ ಈಗಾಗಲೇ ಇದನ್ನು ಒಂದು ಸುಸಜ್ಜಿತ ರೀತಿಯಲ್ಲಿ ನಿರ್ಮಾಣ ಮಾಡುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಒಂದು ಕೆಲಸಗಳು ಪೂರ್ಣಗೊಂಡಿದ್ದು ಉದ್ಘಾಟನೆಗೆ ಸಿದ್ಧಗೊಂಡಿದೆ. ಜೊತೆಗೆ ಏನಂದರೆ ಸುಮಾರು 10 ವರ್ಷಗಳ ಹಿಂದೆ ಇದಕ್ಕೆ ಒಂದು ಭೂಮಿ ಪೂಜೆಯನ್ನು ಮಾಡಲಾಗಿತ್ತು. ಇದು ಏನಂದರೆ ಭೂತ್ನಾಳ ತಾಂಡ 1ರ ಒಂದು ಪ್ರದೇಶ ಅಂದರೆ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಒಂದು ವೆಲೋಡ್ರಾಮು. ಈಗ ಏನು ಪ್ರಮುಖವಾಗಿ ವಿಜಯಪುರ ಒಂದು ಏನು ಸೈಕ್ಲಿಸ್ಟ್ಗಳು ಏನಿದ್ರು ಅವರು ರೋಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಜೊತೆಗೆ ಈಗ ಈ ಒಂದು ವೆಲೋಡ್ರಾಮ್ ಆಗೋದರಿಂದ ಅವರಿಗೆ ಅನುಕೂಲಕರ ಆಗ್ತಾ ಇತ್ತು ಅನ್ನುವಂಥ ಮಾತುಗಳಿತ್ತು. ಹಾಗಾಗಿ ಸೈಕ್ಲಿಸ್ಟ್ಗಳು ಬಹುದಿನದ ಒಂದು ಕನಸಿತ್ತು, ಈಗ ಕೊನೆಗೆ ಈಡೇರಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಸೈಕ್ಲಿಸ್ಟ್ಗಳಿಗೆ ಇಲ್ಲಿ ಒಂದು ತರಬೇತಿಯನ್ನು ಪಡಲಿಕ್ಕೆ ಆಗ್ಬೋದು. ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಒಂದು ಸೈಕ್ಲಿಂಗನ್ನು ವೆಲೋಡ್ರೋಮ್ನಲ್ಲಿ ಆಯೋಜನೆ ಮಾಡಲಿಕ್ಕೂ ಕೂಡ ಇಲ್ಲಿ ಅನುಕೂಲವನ್ನು ಕಲ್ಪಿಸಲಾಗಿರೋದು. ಒಟ್ಟಿನಲ್ಲಿ ವಿಜಯಪುರ ಏನು ಸೈಕ್ಲಿಸ್ಟ್ಗಳ ಒಂದು ಬಹುದಿನದ ಬೇಡಿಕೆ ಇತ್ತು ಅದು ಈಡೇರಿದೆ. ಜನವರಿ 9ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಇದನ್ನು ಉದ್ಘಾಟನೆ ಮಾಡಲಿದ್ದಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಹಲವು ಸಚಿವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜೊತೆಗೆ ಸೈಕ್ಲಿಂಗ್ನ ಒಂದು ಅಸೋಸಿಯೇಷನ್ನ ಎಲ್ಲ ಸದಸ್ಯರಾಗಿರ್ಬೋದು, ಜೊತೆಗೆ ಅಧಿಕಾರಿಗಳ ವರ್ಗದವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಮೂಲಕ ಇದನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಹಾಗಾಗಿ ಬಹುದಿನದ ಒಂದು ಬೇಡಿಕೆ ಸೈಕ್ಲಿಸ್ಟ್ ಒಂದು ಪಾಲಿಗೆ ಇದು ಏನು ಈಡೇರಿದೆ ಅಂತಲೇ ಹೇಳ್ಬೋದು. ಇದನ್ನು ಅನಾವರಣಗೊಳಿಸುವ ಮೂಲಕ ಮುಂದಿನ ದಿನಗಳಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಯನ್ನು ಇಲ್ಲಿ ಆಯೋಜನೆ ಮಾಡಲಿಕ್ಕೂ ಕೂಡ ಸಿದ್ಧತೆಗಳನ್ನು ಮಾಡ್ಬೋದಾಗಿದೆ ಅಂತ ಹೇಳ್ಬೋದಾಗಿದೆ. ರಾಚಪ್ಪ ಬಂದಿದ್ದೀನಿ, ನ್ಯೂಸ್ ಫಸ್ಟ್ ಕನ್ನಡ, ವಿಜಯಪುರ.